ಹಲ್ಲೆಲೂಯಾ ಹಲ್ಲೆಲೂಯಾ. 12 ಗೋತ್ರಗಳಲ್ಲಿ ಒಂದು ಗೋತ್ರನ 12 ಗೋತ್ರಗಳಲ್ಲಿ ಇರುವಂತ ಒಬ್ರು ಹೋಗಿ ಅದನ್ನ ನಾಶ ಮಾಡಿ ಬಂದ್ರು ದೇವರ ಆಜ್ಞೆಯಲ್ಲಿ. ಏನಕ್ಕೆ? ಒಂದು ಗೋತ್ರಗಳಲ್ಲಿ ಅವರಿಗೆ ಅಸೂಯೆ ಬಂತು, ನಾನು ಮಾತ್ರ ಬದುಕಬೇಕು ಅನ್ನೋ ಕುತೂಹಲ ಬಂತು, ನನಗೆ ಎಲ್ಲ ಬೇಕು ಅನ್ನೋ ಅಹಂಕಾರ ಹೆಮ್ಮೆ ಬಂತು. ಹಲ್ಲೆಲೂಯಾ. ಅದರಿಂದ ಏನ್ ಮಾಡಿದ್ರು? 11 ಗೋತ್ರಗಳು ಹೋಗಿ ಒಂದು ಗೋತ್ರಗಳನ್ನ ಹಾಳು ಮಾಡಿ ಅಲ್ಲಿರುವಂತ ಎಲ್ಲಾ ಜನರನ್ನ ನಾಶ ಮಾಡಿ ಅವರು ಬಂದ್ರು. ಹಲ್ಲೆಲೂಯಾ ಹಲ್ಲೆಲೂಯಾ. ಏನಕ್ಕೆ ಹೇಳ್ತದೆ ವಾಕ್ಯ ಅಂದ್ರೆ, ಎಲ್ಲಾದ್ರೂ ನಾವು ನೋಡಿದಾಗ ಎಲ್ಲಾದ್ರೂ ಒಂದು ಕೆಟ್ಟದನ್ನ ನಾವು ನೋಡ್ತೀವಿ. ಹಲ್ಲೆಲೂಯಾ. ಪೇತ್ರನನ್ನ ನೋಡಿದಾಗ ಪೇತ್ರನ ದೇವರನ್ನ ಇದು ಮಾಡ್ದ, ನನಗೆ ನೀನ್ ಯಾರು ಅಂತ ಗೊತ್ತಿಲ್ಲ ಅಂತಾನೆ ಹೇಳಿದ್ರು. ಯೇಸು ಸ್ವಾಮಿ ತಪ್ಪನ್ನ ನೋಡ್ಬೇಕಾಗಿದೆ, ಆ ಒಂದು ತಪ್ಪನ್ನ ನೋಡ್ಬೇಕಾಗಿತ್ತು ತಾನೆ. ನಾವಿಲ್ಲಿ ಒಂದು ಡಾಟ್ ಅನ್ನ ಬಿಳಿ ಏನೋ ಕಪ್ಪಗಿರೋ ಡಾಟ್ ನ ನೋಡೋಕಲ್ಲ, ದೇವರು ಅದನ್ನ ನೋಡ್ಬೇಕಾಗಿತ್ತು ತಾನೆ. ಅದೇ ದೇವರು ಅದನ್ನ ಸ್ವಚ್ಛ ಮಾಡೋದನ್ನ ನೋಡೋದು. ಹಲ್ಲೆಲೂಯಾ. ಅವರನ್ನ ಇನ್ನೂ ಹೆಚ್ಚಾಗಿ ಬಿಟ್ಟರು. ಹಲ್ಲೆಲೂಯಾ. 7ನೇ ವಾಕ್ಯ ಓದೋಣ. ಯೆಹೋವನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ, ಕಿನ್ನರಿಯೊಡನೆ ನಮ್ಮ ದೇವರನ್ನು ಕೊಂಡಾಡಿರಿ. ಸಾಕು. ಹಲ್ಲೆಲೂಯಾ. ಇಲ್ಲಿ ವಾಕ್ಯ ಏನ್ ಹೇಳ್ತದೆ? ಯೆಹೋವನಿಗೆ ಕೃತಜ್ಞತೆ ಸ್ತುತಿಗಳನ್ನು ಮಾಡಿರಿ, ಆತನಿಗೆ ಕಿನ್ನರಿಯೊಡನೆ ಆತನನ್ನು ಆರಾಧಿಸಿರಿ. ಹಲ್ಲೆಲೂಯಾ. ಮಂಜೂಷ ಪೆಟ್ಟಿಗೆಯನ್ನು ತಗೊಂಡು ದೇವರು ಒಂದು ಊರಿಂದ ಇನ್ನೊಂದು ಊರಿಗೆ ಬರ್ಬೇಕಾದ್ರೆ ಜಾತ್ರೆ ಮಾಡೋರು. ಏನಕ್ಕೆ ಅಂದ್ರೆ, ನಮ್ಮ ಆಶೀರ್ವಾದ ನಮ್ಮ ಊರಿಗೆ ಬರ್ತಾ ಇದೆ. ಹಲ್ಲೆಲೂಯಾ ಹಲ್ಲೆಲೂಯಾ. ಮಂಜೂಷ ಪೆಟ್ಟಿಗೆ ಒಳಗಡೆ ಏನಿತ್ತು? 10 ಆಜ್ಞೆಗಳಿತ್ತು. ಹಲ್ಲೆಲೂಯಾ. ನಾವು ತುಂಬಾ ಇದ್ವಿ. ಹಲ್ಲೆಲೂಯಾ. ಆ ಮಂಜೂಷ ಪೆಟ್ಟಿಗೆನ ಎತ್ಕೊಂಡ್ ಬರ್ಬೇಕಾದ್ರೆ ಅದ್ರೊಳಗಡೆ ದೇವರ ವಾಕ್ಯ ಇತ್ತು, ಅದನ್ನ ನೇಮಿಸಲ್ಪಟ್ಟವ್ರು ಮಾತ್ರ ಎತ್ಕೊಂಡ್ ಬರ್ಬೇಕಾಗಿತ್ತು. ಹಲ್ಲೆಲೂಯಾ. ಇದೇ ತರ ಒಬ್ಬ ಎತ್ಕೊಂಡ್ ಬರ್ಬೇಕಾದ್ರೆ ಮಂಜೂಷ ಪೆಟ್ಟಿಗೆ ಒಂದು ಸೈಡಿಂದ ಹಿಂಗ್ ಬೀಳ್ತಾ ಇದೆ ಅನ್ಬಿಟ್ಟು ಒಬ್ಬ ಮುಟ್ಟೋದಕ್ಕೆ ಹೋದ, ಸತ್ತೋದ. ಅಷ್ಟೊಂದು ಪವರ್ಫುಲ್ ಈ ವಾಕ್ಯ. ಈ ವಾಕ್ಯ ನಮ್ಮ ಮನೇಲಿದೆ, ನಮ್ಮ ಮನೇಲಿ ನೆಮ್ಮದಿ ಇಲ್ಲ. ಈ ವಾಕ್ಯ ನಮ್ಮ ಮನೇಲಿದೆ, ನಮ್ಮ ಮನೇಲಿ ಶಾಂತಿ ಇಲ್ಲ. ಈ ವಾಕ್ಯ ನಮ್ಮ ಮನೇಲಿದೆ, ನಾವು ಬೇರೆಯವ್ರ ಮನೆಗೆ ಸಾಲಗಾರರಾಗಿ ಬಿದ್ದಿದ್ದೀವಿ. ಈ ವಾಕ್ಯ ನಮ್ಮಲ್ಲಿದೆ, ಪಾಪಿಗಳಾಗಿ ನಾವು ನಿಂತಿದ್ದೀವಿ. ಯಾಕೆ? ವಾಕ್ಯದಲ್ಲಿ ಡಿಫೆಕ್ಟಾ? ಎಲ್ಲಿ ಪ್ರಾಬ್ಲಮ್ ಇದೆ? ನನ್ನೆಲ್ಲ ಪ್ರಾಬ್ಲಮ್ ಇದೆ. ಹಲ್ಲೆಲೂಯಾ ಹಲ್ಲೆಲೂಯಾ. ಈ ವಾಕ್ಯಗಳು ಇದು ಎಷ್ಟು ಪರಿಶುದ್ಧವಾದ ಪುಸ್ತಕ. ಅರೆ, ಎಲ್ಲಾ ಪಾಪನ ಈ ಪುಸ್ತಕದಲ್ಲಿ ಬರೆದಿದೆ, ಎಲ್ಲಾ ಪಾಪನ ಈ ಪುಸ್ತಕದಲ್ಲಿದೆ. ಮತ್ತೆ ಇದು ಹೆಂಗೆ ಪರಿಶುದ್ಧವಾಯಿತು? ನಾವು ತಿಳ್ಕೋಬೇಕು ಅಂತ. ಹಲ್ಲೆಲೂಯಾ ಹಲ್ಲೆಲೂಯಾ. ಆತನ ವಾಕ್ಯಗಳನ್ನು ಏನೋ ಆತನ ಮಂಜೂಷ ಪೆಟ್ಟಿಗೆನ ಎತ್ಕೊಂಡ್ ಬರ್ಬೇಕಾದ್ರೆ ಜಾತ್ರೆ ಮಾಡ್ಕೊಂಡು ಅವ್ರ ಮನೆಗೆ ಎತ್ಕೊಂಡ್ ಬರ್ತಾರೆ, ಅವ್ರ ಊರಿಗೆ ಎತ್ಕೊಂಡ್ ಬರ್ತಾರೆ. ಆ ಮಂಜೂಷ ಪೆಟ್ಟಿಗೆ ಯಾರ ಮನೇಲಿ ಇರ್ತಾ ಇತ್ತೋ ಹೆವಿ ಸಂತೋಷ ಇತ್ತು, ಅವ್ರ ಮನೇಲಿ ಸಮಾಧಾನ ಇತ್ತು. ಅವ್ರ ಮನೇಲಿ ಹಣಕಾಸಿಗೆ ಕೊರತೆ ಇರ್ತಿರ್ಲಿಲ್ಲ, ಅವ್ರ ಮನೇಲಿ ಆರೋಗ್ಯ ಇಲ್ಲ ಅನ್ನೋ ತರ ಇರ್ಲಿಲ್ಲ, ಅವ್ರ ಮನೇಲಿ ಸಾವಿರ್ಲಿಲ್ಲ, ಕಣ್ಣೀರಿರ್ಲಿಲ್ಲ. ಅರೆ, ಈ ದಿನ ನಮ್ಮ ಮನೇಲಿ ಕಣ್ಣೀರಿದೆ, ಈ ದಿನ ನಮ್ಮ ಮನೇಲಿ ಸಾವುಗಳಿದೆ, ಈ ದಿನ ನಮ್ಮ ಮನೇಲಿ ವೇದನೆ ಇದೆ. ಯಾಕಂದ್ರೆ ನಾವು ಅದನ್ನ ಆರಾಧಿಸ್ತಾ ಇಲ್ಲ, ಇದರಲ್ಲಿರುವಂತ ವಾಕ್ಯಗಳನ್ನ ನಾವು ಸ್ತುತಿಸ್ತಾ ಇಲ್ಲ, ಇದರಲ್ಲಿ ಬರ್ದಿರುವಂತ ಹಾಡುಗಳನ್ನ ನಾವು ಆಡ್ತಾ ಇಲ್ಲ. ಕೆಂಪು ಸಮುದ್ರ 2 ಮಾಡಿದಾಗ ಅವರು ನಡ್ಕೊಂಡ್ ಬರ್ಬೇಕಾದ್ರೆ ಆಡ್ಕೊಂಡ್ ಬರ್ತಾರಂತೆ ಆ ಸಮುದ್ರ ಒಳಗಡೆ. ದೇವರೇ, ನೀನ್ ಇಷ್ಟ ಅಂದು ಏನೋ ಉಪಕಾರ ಮಾಡ್ದಲ್ಲ, ಅದ್ಭುತ ಮಾಡ್ದಲ್ಲ, ಹಿಂಗ್ ನೋಡ್ತಾರೆ. ಇತ್ತ ಸಮುದ್ರ ಮಧ್ಯದಲ್ಲಿ ನಡ್ಕೊಂಡ್ ಬರ್ಬೇಕಾದ್ರೆ ಹಾಡಾಡ್ತಾರೆ. ಹಲ್ಲೆಲೂಯಾ. ನಾವು ಈ ವಾಕ್ಯನ ಎತ್ಕೊಂಡು ಮನೆಗೆ ಹೋಗ್ತೀವಿ, ನಮ್ಮ ಮನಸ್ಸು, ನಮ್ಮ ಆತ್ಮ ಈ ವಾಕ್ಯಗಳನ್ನ ನೆನ್ಸಲ್ಲ. ಎತ್ಕೊಂಡು ಹೋಗಿದ್ಮೇಲೆ ವಾಪಸ್ ತೆಗೆದ್ಬಿಟ್ಟು ಎತ್ತಿಕ್ಬಿಡ್ತೀವಿ ಸೇಫ್ ಆಗಿ. ಮತ್ತೆ ಮಾರನೇ ದಿನ ಎತ್ಬಿಟ್ಟು ಭಾನುವಾರ ಬದ್ರುಕೊಂಡು ಬರ್ತೀವಿ. ಈ ತರ ಇದ್ರೆ ನಮ್ಮ ಮನೇಲಿ ನೆಮ್ಮದಿ ಇರಲ್ಲ, ನಮ್ಮ ಮನೇಲಿ ಸಮಾಧಾನ ಇರಲ್ಲ. ನಾವು ದೇವರ ಹಾಡನ್ನ ಸ್ತುತಿಸಿಲ್ಲ ಅಂದ್ರೆ, ದೇವರ ವಾಕ್ಯನ ಸ್ತುತಿಸಿಲ್ಲ ಅಂದ್ರೆ, ಆತನ ಮಾತುಗಳನ್ನ ಸ್ತುತಿಸಿಲ್ಲ ಅಂದ್ರೆ ನಮ್ಮ ಮನೇಲಿ ಏನು ಇರಲ್ಲ, ಬರಿದಾಗಿರ್ತೀವಿ. ಸಮಾಧಿ ಒಳಗಡೆ ಇಟ್ಟಿರುವಂತ ಶವಗಳಾಗಿ ನಾವು ಇರ್ತೀವಿ. ಹಲ್ಲೆಲೂಯಾ ಹಲ್ಲೆಲೂಯಾ. ತಪ್ಪಾಗಿ ಹೇಳಿದ್ನಾ? ಬೇಜಾರಾಯ್ತಾ? ಒಂಚೂರು ಬೇಜಾರು ಮಾಡ್ಕೊಳ್ತಾರೆ. ಹೇಳಿದ್ರು ಬೇಜಾರಾಗಲ್ಲ ನಮ್ಗೆ. ಏನಕ್ಕೆ ಅಂದ್ರೆ ನಮ್ಮ ಮನಸ್ಸಲ್ಲಿ ಯಾವ ಬೇಜಾರಾಗೋ ಮನಸ್ಸೇ ಇಲ್ಲ. 5ನೇ ವಾಕ್ಯ ಹೋದರ. ನಮ್ಮ ಕರ್ತನು ದೊಡ್ಡವನು, ಪರಾಕ್ರಮಿಯೂ ಆಗಿದ್ದಾನೆ, ಆತನ ಜ್ಞಾನವು ಅಪರಿಮಿತವಾಗಿದೆ. ಸಾಕು. ಹಲ್ಲೆಲೂಯಾ. ಇಲ್ಲಿ ದೇವರ ವಾಕ್ಯ ಹೇಳ್ತಿದೆ, ಆತನ ಹೊಗಳಿ ಹೇಳ್ತಿದ್ದಾರೆ, ಆತನ ಪರಾಕ್ರಮಶಾಲಿ ಆಗಿದ್ದಾನೆ, ಆತನ ಜ್ಞಾನ ಯಾರಿಗೂ ಮೀಸಲ್ಲ, ಎಲ್ಲರಿಗಿಂತ ಜಾಸ್ತಿ ಆಗಿರುವಂತ ಜ್ಞಾನ ನಮ್ಮ ದೇವರದ್ದು. ಹಲ್ಲೆಲೂಯಾ ಹಲ್ಲೆಲೂಯಾ. ಯಾರು ಕೈಸೇನೆಯವರು ಸೈನಿಕರು ಬರ್ತಾರೆ, ಯಾಜಕರು ಬರ್ತಾರೆ, ದೇವ್ರನ್ನ ಮಾತಲ್ಲಿ ಸಿಕ್ಕಿಸ್ಬೇಕು ಅಂತ. ಆಗ ದೇವ್ರು ಮಾತ್ರ ಹೇಳ್ತಾರೆ, ನನ್ನನ್ನು ಸಿಕ್ಕಾಕ್ಸೋದಕ್ಕೋಸ್ಕರ ನೀನು ಮಾತಾಡ್ತಾ ಇದೀಯಾ, ಆದ್ರೆ ನೀನು ಮೂಢನಾಗ್ತಾ ಇದೀಯಾ.
ಅಲ್ಲೆಲೂಯ್ಯ, ಅಲ್ಲೆಲೂಯ್ಯ. ಒಂದು ಕಾಯಿನ್ ಎತ್ಕೊಂಡ್ಬಂದು ಹೇಳ್ತಾರೆ ಟ್ಯಾಕ್ಸ್ ಕಟ್ಟಬೇಕಾ ಬೇಡವಾ ಅಂತ. ಆಗ ದೇವ್ರು ಹೇಳ್ತಾರೆ ಅದ್ರ ಮೇಲೆ ಯಾರ ಮುಖ ಇದೆ ಅಂತ ಕೇಳಿದಾಗ ಕೈಸರೇನ ಮುಖ ಇದೆ ಅಂತಾರೆ. ಕೈಸರೆಂದು ಕೈಸರೇನು ಕೊಡಿ, ದೇವ್ರದ್ದು ದೇವ್ರು ಕೊಡಿ. ಅಲ್ಲೆಲೂಯ್ಯ, ಅಲ್ಲೆಲೂಯ್ಯ. ನಾವು ಟ್ಯಾಕ್ಸ್ ಕಟ್ಟಲೇಬೇಕು. ಏನಕ್ಕೆ ಏನಕ್ಕೆ ಏನು ದೇವ್ರ ವಾಕ್ಯ ಹೇಳಿದೆ ಟ್ಯಾಕ್ಸ್ ಕಟ್ಟಬೇಕು ಅಂತ ಹೇಳಿದೆ. ಟ್ಯಾಕ್ಸ್ ಕಟ್ಟಬೇಕು ಅಂತ ದೇವ್ರ ವಾಕ್ಯ ಹೇಳಿದೆ. ಗವರ್ಮೆಂಟ್ಗೆ ಕೀಳ್ಪಡಿ ಅಂತ ದೇವ್ರ ವಾಕ್ಯ ಹೇಳಿದೆ. ನಿನ್ನ ಆಳ್ತಾ ಇರೋಂತ ಏನೋ ಅಧಿಕಾರಿಗೆ ನೀನು ಕೀಳ್ಪಡು ಅಂತ. ಆದ್ರೆ ದೇವರ ವಿಷಯ ಬಂದಾಗ ನಿನ್ನ ಅಧಿಕಾರಿನ ನೀನು ಎದುರಿಸುವಂತ ದೇವರ ವಾಕ್ಯ ಹೇಳಿದೆ. ಅಲ್ಲೆಲೂಯ್ಯ. ಆತನ ಜ್ಞಾನ ನಮಗೆ ಹೇಳ್ಕೊಟ್ಟಿದ್ದಾರೆ. ನಾವು ವಾಕ್ಯ ಓದ್ಬೇಕಾದ್ರೆ ನಮಗೆ ಗೊತ್ತಾಗುತ್ತೆ ಆತನ ಜ್ಞಾನ ಏನು ಅಂತ. ಅಲ್ಲೆಲೂಯ್ಯ, ಅಲ್ಲೆಲೂಯ್ಯ. ಆತನ ಹಿಡಿಬೇಕು ಅಂತ ಎಷ್ಟೋ ಜನ ಬಂದಾಗ ಆತನು ಕೆಟ್ಟವ್ರಿಗೂ ಸಹ ಒಳ್ಳೇದನ್ನೇ ಮಾಡ್ತಾರೆ. ಅಲ್ಲೆಲೂಯ್ಯ. ಅಲ್ಲಿ ಒಂದು ವೇಷಿ ಹತ್ರ ಹೋಗಿ ವೇಷಿನ ಮತ್ತೆ ಮುಟ್ಟುತ್ತಾರೆ. ಆಗ ಅಲ್ಲಿರುವಂತ ಎಲ್ಲಾ ವ್ಯಾಪಾರಿಗಳು ಅವನೇನ್ ಮಾಡ್ತಿದ್ದಾರೆ, ಅವರು ಶಿಷ್ಯನ ಜೊತೆ ಕುತ್ಕೊಂಡು ಊಟ ಮಾಡ್ಬೇಕಾದ್ರೆ ಒಂದು ವೇಷಿ ಬಂದು ಏನು ಸುಂಕ ಕಟ್ಟಿಸ್ಕೊಳ್ಳುವಂತ ಟ್ಯಾಕ್ಸ್ ಕಲೆಕ್ಟ್ ಮಾಡುವಂತ ಒಬ್ಬ ಮನೆ ಮತ್ತಾಯನ ಮನೆಗೆ ಬಂದು ಕುತ್ಕೊಂಡು ಊಟ ಮಾಡ್ಬೇಕಾದ್ರೆ ಒಂದು ವೇಷಿ ಬಂದು ಕಣ್ಣೀರಿಂದ ಆತರ ಕಾಲನ್ನ ತೊಳೆದು ಕೂದಲಿಂದ ಒರೆಸಿ ಒಂದು ಏನೋ ಪರ್ಫ್ಯೂಮ್ ನ ಕಾಲಿಗೆ ಹತ್ತಿಸ್ತಾರೆ. ಆಗ ಅಲ್ಲಿರೋರೆಲ್ಲ ಮಾತಾಡ್ತಾರೆ, ದೇವ್ರಿಗೆ ಗೊತ್ತಾಗ್ತಿಲ್ವಾ ಅವಳು ಎಷ್ಟು ಪಾಪಿ ಅಂತ ಗೊತ್ತಾಗ್ತಾ ಇಲ್ವಾ ಅಂತ ಹೇಳಿದಾಗ ದೇವ್ರು ಹೇಳ್ತಾರೆ, ನನಗೆ ಗೊತ್ತಾಗ್ತಿದೆ ನೀವೇನ್ ಮಾತಾಡ್ತಾ ಇದ್ದೀರಾ. ನಾನೇ ನಿಮ್ಮ ಮನೆಗೆ ಬಂದೆ, ನೀನೆ ನನಗೆ ಕಾಲ್ ತೊಳೆದಕ್ಕೆ ನೀರು ಕೊಟ್ಟಿಲ್ಲ. ಅರೆ ಇವಳು ಬಂದು ಇವಳು ಕಣ್ಣೀರಿಂದ ನಮ್ ಕಾಲ್ ತೊಳೆದು. ನಾನು ನಿಮ್ ಮನೆಗೆ ಬಂದೆ, ಆ ಕಾಲನ್ನ ಒರೆಸೋದಕ್ಕೋಸ್ಕರ ನೀನ್ ಟವಲ್ ಕೊಡ್ಲಿಲ್ಲ. ಇವಳು ಕೂದಿಂದ ನನ್ನ ಕಾಲನ್ನ ಒರೆಸೋದು. ನನ್ನ ಕಾಲಿಗೆ ನೀನು ಮುತ್ತಿಟ್ಟಿಲ್ಲ. ಆದ್ರೆ ಇವಳು ಬಂದಾಗಿಂದ ನನ್ನ ಕಾಲಿಗೆ ಮುತ್ತಿಡೋದನ್ನ ಬಿಟ್ಟಿಲ್ಲ. ಇನ್ನು ನನ್ನ ಕಾಲಿಗೆ ಏನು ಪರ್ಫ್ಯೂಮ್ ಹಾಕಿಲ್ಲ. ಆದ್ರೆ ಇವಳು ಬೆಳೆ ಬಾಳುವಂತ ಪರ್ಫ್ಯೂಮ್ ಎತ್ಕೊಂಡ್ಬಂದು ನನ್ನ ಕಾಲಿಗೆ ಒತ್ತದ್ದು. ಅಲ್ಲೆಲೂಯ್ಯ. ಅಲ್ಲಿ ದೇವ್ರ ವಾಕ್ಯ ದೇವ್ರು ಹೇಳ್ತಾರೆ, ನಾನು ನಿನ್ನೊಟ್ಟಿಗೆ ಸ್ವಲ್ಪ ಸಮಯನೇ ಇರ್ತೀನಿ. ನಾನು ಹೋದ್ಮೇಲೆ ಬೇಕಾದ್ರೆ ನೀನು ಬಡವರಿಗೆ ಕೊಟ್ಟು ಮಾರ್ಕೋ. ಅಲ್ಲಿ ಅವ್ರು ಹೇಳ್ತಾರೆ, ಈ ತರ ಬಂದು ಇದು ಮಾಡೋದಕ್ಕಿಂತ ಅದನ್ನ ಮಾರಿ ಬಡವ್ರಿಗೆ ಹಂಚ್ಬೋದಾಗಿತ್ತಲ್ವ. ಆಗ ದೇವ್ರು ಹೇಳ್ತಾರೆ, ಬಡವರು ನಿನ್ ಜೊತೆ ಇದ್ದೇ ಇರ್ತಾರೆ, ನಾನ್ ನಿನ್ನೊಟ್ಟಿಗೆ ಯಾವಾಗ್ಲೂ ಇರಲ್ಲ. ಅಲ್ಲೆಲೂಯ್ಯ, ಅಲ್ಲೆಲೂಯ್ಯ. ಅಲ್ಲಿ ಆಕೆ ಪಾಪನ ಕ್ಷಮಿಸಿ ಆಕೆನ ಕಳಿಸ್ತಾರೆ. ಅಲ್ಲೆಲೂಯ್ಯ. ನಾವ್ ಏನಕ್ಕೆ ಇದನ್ನೆಲ್ಲ ನೋಡ್ತೀವಿ ಅಂದ್ರೆ, ನಾನು ಮುರಿದೋಗಿರುವಂತ ಮನಸ್ಸನ್ನ ನೋಡ್ತೀವಿ. ಅಲ್ಲಿ ಆಕೆ ಮುರಿದೋಗಿದೆ ಮನಸ್ಸು. ಅಲ್ಲೆಲೂಯ್ಯ. ಆತನ ಜ್ಞಾನ ಆಕೆ ಏನ್ ಮಾಡ್ತಾ ಇದ್ದಾಳೆ ಅನ್ನೋದು ಗೊತ್ತು. ಆಕೆಯಲ್ಲಿ ಕೆಟ್ಟದಿಲ್ಲ. ಆತನನ್ನ ಮುಟ್ಟಿದಾಗ ಆಕೆಗೆ ಕೆಟ್ಟದಿಲ್ಲ ಅನ್ನೋದನ್ನ ಆತನ ಅನುಭವಿಸ್ತಾರೆ, ಗೊತ್ತಾಗುತ್ತೆ ಆತನಿಗೆ. ಅಲ್ಲೆಲೂಯ್ಯ. ಏನಕ್ಕೆ ಅಂದ್ರೆ ಆತನು ಮಹಾ ಜ್ಞಾನಿ ಆಗಿದ್ದಾನೆ. ಅಲ್ಲೆಲೂಯ್ಯ, ಅಲ್ಲೆಲೂಯ್ಯ. ನಾವೆಲ್ಲ ಏನು ದೇವರಲ್ಲಿ ಭಕ್ತರಾಗಿದ್ದೀರಾ? ನಾವು ದೇವರ ಭಕ್ತರ. ಕ್ಯಾಶುಯಲ್ ಆಗಿ ಹೇಳ್ಬೇಕು ಅಂದ್ರೆ, ನಾರ್ಮಲ್ ಆಗಿ ಹೇಳ್ಬೇಕು ಅಂದ್ರೆ ನಾವು ದೇವರ ಭಕ್ತರ. ನಾವು ದೇವರೇ ನಾನು ನಿನ್ನ ಭಕ್ತ. ಅಲ್ಲೆಲೂಯ್ಯ. ನಾನು ನಿನ್ನ ದಾಸ ಅಂತ ಹೇಳ್ತೀವಲ್ಲ, ಆತನ ಕೃಪೆ ನಮ್ಗಿದ್ಯಾ? ಎಷ್ಟು ಜನ ಸಾಲದಲ್ಲಿ ಇದ್ದಾರೆ? ಸಾಲದಲ್ಲಿ ಇದ್ದೀರಾ? ಎಷ್ಟು ಜನಕ್ಕೆ ಏನೋ ಕಷ್ಟ ಅನ್ನೋದಿದೆ, ಮನೇಲಿ ನೆಮ್ಮದಿ ಅನ್ನೋದಿಲ್ಲ? ಕೈ ಅಲ್ಲೆಲೂಯ್ಯ. ಸಾಲದಲ್ಲಿ ಇದೀವಾ? ಆತನ ಕೃಪೆ ಇದ್ದಿದ್ರೆ ನಮ್ಗೆ ಸಾಲ ಇರ್ತಾಯ್ತಾ? ಹೇಳಿ, ಆತನ ಕೃಪೆ ಇದ್ದಿದ್ರೆ ನಮ್ಗೆ ಸಾಲ ಇರ್ತಿತ್ತಾ? ಇರ್ತಿತ್ತ ಇರಲ್ವಾ? ಆತನ ಕೃಪೆ ಇದ್ದಿದ್ರೆ ನಮ್ಗೆ ಸಾಲ ಇರ್ತಿತ್ತೇ ಇರಲ್ವಾ? ದೇವರ ವಾಕ್ಯನ ಟ್ವಿಸ್ಟ್ ಮಾಡಬಾರ್ದು. ದೇವರ ವಾಕ್ಯ ಹೇಳುತ್ತೆ, ಸಾಲ ಕೊಡೋರಾಗಿ ನೀವು ಇರ್ಬೇಕೆ ಹೊರತು, ಅಂದ್ರೆ ಸಾಲನೂ ಅಲ್ಲ, ದಾನ ಕೊಡೋರಾಗಿ ನೀವು ಇರ್ಬೇಕೆ ಹೊರತು ಇನ್ನೊಬ್ಬರ ಹತ್ರ ಹೋಗಿ ಈಸ್ಕೋಬೇಕು ಅಂತಾನೆ, ಈಸ್ಕೋಬಾರ್ದು ಅಂತ. ಈಸ್ಕೋಬೇಕು ಅಂತ ಇದೆಯಾ? ಆತನ ಕೃಪೆ ನಮ್ಮಲ್ಲಿ ಇದ್ದಿದ್ರೆ ನಾವು ಸಾಲಗಾರಾಗಿ ಇನ್ನೊಬ್ಬರಿಗೆ ಹಾಳಾಗಿರ್ತಾ ಇರಲಿಲ್ಲ. ದೇವರ ವಾಕ್ಯ ಹೇಳುತ್ತೆ 2 ಅಧ್ಯಾಯದಲ್ಲಿ, ನಾನು ನಿಮ್ಮನ್ನು ಸ್ವತಂತ್ರನ ಮಾಡಿ ಬೇರೆಯವ್ರ ಕೈಯಿಂದ ಎತ್ಕೊಂಬಂದು ಆಚೆ ಇಟ್ಟಿದ್ದೀನಿ, ನೀವೇನಕ್ಕೆ ಮತ್ತೆ ಅದೇ ಒಳಕ್ಕೆ ಹೋಗ್ತೀರಾ ಅಂತ. ಅಲ್ಲೆಲೂಯ್ಯ, ಅಲ್ಲೆಲೂಯ್ಯ. ಒಂದು ಕುರಿನ ಎತ್ತಿ ಆಚೆ ಇಡ್ತಾರೆ, ಒಂದು ಹಳ್ಳದಲ್ಲಿ ಆ ಕುರಿ ಹಿಂಗೆ ಸಿಕ್ಕಾಕೊಂಡ್ಬಿಟ್ಟಿರುತ್ತೆ. ಆ ಕುರಿನ ಎತ್ತಿ ಆಚೆ ಬಿಟ್ಟಾಗ ಮತ್ತೆ ಅದು ಎಗರ್ಕೊಂಡು ಹೋಗಿ ಅದೊಳಗೆ. ದೇವರ ವಾಕ್ಯ ಹೇಳುತ್ತೆ, ನಾನು ನಿನ್ನನ್ನು ಶುದ್ಧೀಕರಿಸಿದ ಮೇಲೆ ನೀನು ಮತ್ತೆ ಏನಕ್ಕೆ ಅದೇ ಪಾಪಕ್ಕೆ ಹೋಗ್ತೀಯಾ? ಏನಕ್ಕೆ ಅದೇ ತಪ್ಪು ಮಾಡ್ತೀಯಾ? ದೇವರ ವಾಕ್ಯ ಹೇಳುತ್ತೆ, ನಿನ್ನ ಬಲ ಇಲ್ದಿರೋ ಟೈಮಲ್ಲಿ ನನ್ನ ಬಲ ನಿನಗೆ ಪೂರ್ಣವಾಗುತ್ತೆ, ನಿನಗೆ ಕೃಪೆ ಇಲ್ದಿರೋ ಟೈಮಲ್ಲಿ ನನ್ನ ಕೃಪೆ ನಿನಗೆ ಪೂರ್ಣವಾಗುತ್ತೆ, ನಿನಗೆ ಬೇಕಾಗಿರೋಷ್ಟನ್ನ ನಾನು ನಿನಗೆ ಒದಗಿಸ್ಕೊಡ್ತಾ ಇದ್ದೀನಿ. ಅಲ್ಲೆಲೂಯ್ಯ, ಅಲ್ಲೆಲೂಯ್ಯ. ದೇವರ ವಾಕ್ಯ 9ನೇದಲ್ಲಿ ಏನ್ ಹೇಳುತ್ತೆ ಓದಿ. ಆತನು ಪಶುಗಳಿಗೂ ಹೋಗುತ್ತಿರುವ ಕಾಗೆ ಮರಿಗಳಿಗೂ ಬೇಕಾದ ಆಹಾರ
ಕೊಡುತ್ತಾನೆ. ಸಾಕು, ಹಲ್ಲೆಲೂಯ. ಏನ್ ಹೇಳ್ತದೆ? ಪಶುಗಳಿಗೂ ಕೂಗೋ ಕಾಗೆ ಮರಿಗಳಿಗೂ, ಕಾಗೆಗಳಿಗಲ್ಲ, ಕಾಗೆ ಮರಿಗಳಿಗೂ ಆತನು ಊಟ ಕೊಡ್ತಾನೆ ಅಂತ ದೇವರ ವಾಕ್ಯ ಹೇಳ್ತಿದ್ಯಾ? ನೀನು ದುಡಿದ್ರೆ ಇರು, ದೇವರು ನಿನ್ಗೆ ಊಟ ಕೊಟ್ಟೆ ಕೊಡ್ತಾರೆ. ಅದು ನಂಬಿಕೆ. ನಾವು ಎಷ್ಟೋ ಜನ ನಂಬಲ್ಲ ಅದು. ಯಾಕೆ ಹೇಳ್ತಾರೆ ಏನೋ, ಸರಿ ಮನೇಲೆ ಕುತ್ಕೊಂಡು ನೀವು ಊಟ ಹೆಂಗೆ ಬರುತ್ತೆ ನೋಡೋಣ ಅಂತ. ಹಲ್ಲೆಲೂಯ. ನಾನು ಎಕ್ಸ್ಪೀರಿಯನ್ಸ್ ಮಾಡಿರೋದನ್ನ ನಾನು ಹೇಳ್ತಾ ಇದ್ದೀನಿ. ಮನೆಯಿಂದ ನಾನು ಊಟ ಎತ್ಕೊಂಡು ಹೋಗಿಲ್ಲ ಅಂದ್ರೂ ಸಹ, ಕಾಲೇಜ್ ಹೋಗೋ ಟೈಮಲ್ಲಿ ಊಟ ಎತ್ಕೊಂಡು ಹೋಗಿಲ್ಲ ಅಂದ್ರೂ ಸಹ ದೇವರು ನನಗೆ ಬಿರಿಯಾನಿ ಕೊಟ್ಟಿದ್ದಾರೆ. ನಾನು ಇದನ್ನ ಏನಕ್ಕೆ ಹೇಳ್ತೀನಿ ಅಂದ್ರೆ, ದೇವರ ಹತ್ರ ನಾನು ಅನುಭವಿಸಿರೋಂಥ ರುಚಿ. ಹಲ್ಲೆಲೂಯ. ಆತನಲ್ಲಿ ಇಟ್ಟು ಪ್ರಾರ್ಥನೆ ಮಾಡ್ತೀವಲ್ಲ ಆ ಸಿಚುವೇಶನ್ ಅಲ್ಲಿ, ದೇವರೇ ನೀನು ಹೇಳಿದ್ದೆ ತಾನೆ ಎಲ್ಲಾರಿಗೂ ಜೀವ ಜಂತುಗಳಿಗೆ ನಾನು ಆಹಾರ ಒದಗಿಸಿ ಕೊಡ್ತೀನಿ, ನನ್ನ ನೀವು ಬಿಡ್ತೀಯಾ ಅಂತ. ಅಲ್ಲಿ ನನಗೆ ದೇವರ ಆಹಾರ ಒದಗಿಸಿ ಕೊಡ್ತಾರೆ. ಹಲ್ಲೆಲೂಯ. ನಂಬಿಕೆ. ಹಲ್ಲೆಲೂಯ. ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ, ದೇವರ ವಾಕ್ಯ ಹೇಳುತ್ತೆ, ನಾನು ನಿನಗೆ ಎಷ್ಟು ಕೊಡ್ತೀನೋ ಅಷ್ಟರಲ್ಲಿ ನೀನು ತೃಪ್ತಿಯಾಗಿರು. ದೇವರ ವಾಕ್ಯ ಹೇಳುತ್ತೆ, ಇದು ನಿನ್ನನ್ನ ಪ್ರಿಪೇರ್ ಮಾಡ್ತಾ ಇರೋಂಥ ಒಂದು ಜಾಗ. ನಿನ್ನ ನಿಜವಾದ ಜೀವನ ಅಲ್ಲಿದೆ, ಪರಲೋಕದಲ್ಲಿದೆ. ನಾನು ನಿನಗೋಸ್ಕರ ಮನೆ ಕಟ್ತಾ ಇದ್ದೀನಿ. ನೀನ್ ಕಟ್ತಾ ಇರೋಂಥ ಸಿಮೆಂಟ್ ಮನೆ ಅಲ್ಲ, ಚಿನ್ನದ ಮನೆ. ಹಲ್ಲೆಲೂಯ. ನೀನ್ ನಡೆಯೋದಕ್ಕೋಸ್ಕರ ಚಿನ್ನದ ಬೀದಿ ಕಟ್ತಾ ಇದ್ದೀನಿ. ನೀನು ಇಲ್ಲಿ ಎಷ್ಟಿರ್ಬೇಕು ಅಷ್ಟೇ ಮಾತ್ರ ಇರು, ದೇವರ ನಾಮನ ಮಹಿಮೆ ಪಡಿಸು ಅಂತ ಇದು ನಾನೆಲ್ಲ ದೇವರ ವಾಕ್ಯನ ಹೇಳುತ್ತೆ. ಹಲ್ಲೆಲೂಯ. ಮತ್ತಾಯದಲ್ಲಿ ನಾವು ನೋಡ್ತೀವಿ, ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ಮೊದಲು ತವಕ ಪಡು, ಆಮೇಲೆ ನಿನಗೆ ಬೇಕಾಗಿರೋದನ್ನ ನಾನು ಒದಗಿಸಿ ಕೊಡ್ತೀನಿ. ಹಲ್ಲೆಲೂಯ. ಈ ವಾಕ್ಯಗಳನ್ನ ನಾವು ಇಟ್ಟು ಓದಬೇಕಾದ್ರೆ ನಾವು ಎಲ್ಲಿ ತಪ್ಪು ಮಾಡ್ತೀವಿ, ಎಡುತ್ತೀವಿ ಅನ್ನೋದನ್ನ ನಾವು ನೋಡ್ಬೋದು. ಹಲ್ಲೆಲೂಯ. ಅದೇ ನಾವು ವಾಕ್ಯನ ಫಸ್ಟ್ ಓದಲ್ಲ, ಅದು ನಾವು ಮಾಡ್ತಾ ಇರೋದು ತಪ್ಪು. ಹಲ್ಲೆಲೂಯ. ನಾನು ಹೇಳಿರೋದ್ರಲ್ಲಿ ಏನೋ ತಪ್ಪಿತ್ತಾ? ನಾನು ಹೇಳಿರೋದ್ರ ತಪ್ಪಾಗಿ ಮಾತಾಡಿದ್ನಾ? ನಾನು ವಾಕ್ಯಗಳನ್ನ ಇಟ್ಟೇ ನಾನು ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ. ದೇವರು ಮಾಡಿರುವಂತ ಕಾರ್ಯಗಳನ್ನ ಇಟ್ಟೇ ನಾನು ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ. ಸೊ ನಾವು ತಿದ್ಕೋಬೇಕು, ನಾನು ಸಹ ತಿದ್ಕೋಬೇಕು. ಏನಕ್ಕೆ ಅಂದ್ರೆ, ನಾನು ಸಹಿತ ನನಗೆ ಜಾಗ ಕೊಟ್ಟಿದ್ದನ್ನ ನಾನು ನಿಮ್ಮ ಹತ್ರ ಹೇಳಿದ್ದೀನಿ. ಆ ಥರ ನಾನು ಮಾಡಬಾರ್ದು, ಅದು ನಾನು ಮಾಡೋದು ತಪ್ಪು. ಅದು ನಾವು ಒಬ್ಬೊಬ್ರು ಸಹ ಒಂದೊಂದು ಜಾಗದಲ್ಲಿ ಮಾಡ್ಬಿಡ್ತೀವಿ. ಹಲ್ಲೆಲೂಯ. ಒಂದು ಫಂಕ್ಷನ್ಗೆ ಹೋದಾಗ ನಾವು ಅಲ್ಲಿ ಮಾಡ್ಬೇಕು, ಪ್ರೇಯರ್ ಮಾಡ್ಬೇಕು ಅಂತ ಅನ್ಕೋತೀವಿ. ಅದೇ ಕಾರಣಗಳಿಂದ ಭಯ ಬಿದ್ದು ನಾವು ವಾಪಸ್ ಬಂದ್ಬಿಡ್ತೀವಿ. ಅಲ್ಲಿ ಸೈತಾನನಿಗೆ ನಾವು ಎದುರ್ತೀವಿ. ಹಲ್ಲೆಲೂಯ. ಮುರಿದ ಮನಸ್ಸಿನವರನ್ನ ನಾವು ಯಾವತ್ತೂ ಕೀಳಾಗಿ ಮಾತಾಡಬಾರ್ದು. ನಾವು ಈಗ ನಾನು ನಿಮ್ಮನ್ನ ನೋಡ್ತಾ ಇದ್ದೀನಿ, ನಿಮ್ಮಲ್ಲಿ ಪ್ರಾಬ್ಲಮ್ಸ್ ಇರೋದು ನನಗೆ ಗೊತ್ತಿಲ್ಲ. ನೀವು 108 ಪ್ರಾಬ್ಲಮ್ಗಳಲ್ಲಿ ಇರ್ತೀರಾ. ಆದ್ರೆ ನಾನು ನಿಮ್ಗೆ ಹೀನಾಯವಾಗಿ ಮಾತಾಡಿದ್ರೆ ನಿಮ್ಮ ತಪ್ಪುಗಳನ್ನ, ನಿಮ್ಮ ಶಾಪನ ನಾನು ಒಪ್ಪಿಕೊಳ್ತೀನಿ. ಹಲ್ಲೆಲೂಯ. ನಾವು ಇನ್ನೊಬ್ಬರ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ನಾವು ಯೋಚನೆ ಮಾಡಬೇಕು. ನಾವು ಮಾತೇ ಆಡಬಾರ್ದು. ಹಲ್ಲೆಲೂಯ. ಹಲ್ಲೆಲೂಯ. ಕೊನೆಯದಾಗಿ 8ನೇ ವಾಕ್ಯ ಹೋಗೋಣ. ಆತನು ಆಕಾಶದಲ್ಲಿ ಮೋಡಗಳನ್ನು ಕವಿಸುತ್ತಾನೆ, ಭೂಮಿಗೋಸ್ಕರ ಮಳೆಯನ್ನು ಸಿದ್ಧ ಮಾಡುತ್ತಾನೆ. ಸಾಕು. ಹಲ್ಲೆಲೂಯ. ಇಲ್ಲಿ ದೇವರ ವಾಕ್ಯ ಹೇಳ್ತಿದೆ, ಆತನು ತನ್ನ ಆಜ್ಞೆಗಳಿಂದ ಮೋಡನ ನಿಲ್ಲಿಸ್ತಾರೆ, ಕವಿಸ್ತಾರೆ. ಹಲ್ಲೆಲೂಯ. ಅದರಿಂದ ಮಳೆ ಬೀಳೋ ಹಾಗೆ ಮಾಡ್ತಾರೆ. ಹಲ್ಲೆಲೂಯ. ನಾವು ನೋಡ್ತಾ ಇದೀವಿ, ಎಷ್ಟೋ ಜಾಗದಲ್ಲಿ ಎಷ್ಟೋ ರೀತಿಯಲ್ಲಿ ಜನ ಸಾಯ್ತಾ ಇದ್ದಾರೆ. ಹೆಂಗ್ ಸಾಯ್ತಾ ಇದಾರೆ? ಮಳೆ ಬಿದ್ದು ಮನೆಯೆಲ್ಲ ಬಿದ್ದೋಗಿ. ಅವ್ರ ಮನೆ ಏನ್ರ ಮೇಲೆ ಕಟ್ಟಿದ್ದಾರೆ? ಮಣ್ಣಿನ ಮೇಲೆ ಕಟ್ಟಿದ್ದಾರೆ, ಗುಡ್ಡಗಳ ಮೇಲೆ ಮನೆ ಕಟ್ಟಿದ್ದಾರೆ. ದೇವರ ವಾಕ್ಯ ಹೇಳುತ್ತೆ, ಮಣ್ಣಿನ ಮೇಲೆ ಮನೆ ಕಟ್ಟುವವನು ಬುದ್ಧಿ ಇಲ್ಲದವನು, ಬಂಡೆಯ ಮೇಲೆ ಮನೆ ಕಟ್ಟುವವನು ದೇವರ ವಾಕ್ಯನ ಆಳಿಸ್ಕೊಂಡು ನಡೆಯುವಂತನು. ಹಲ್ಲೆಲೂಯ. ಅದು ದೇವರ ಚಿತ್ತ. ಹಲ್ಲೆಲೂಯ. ನೀವು ಪ್ರೇಯರ್ ಮಾಡ್ತೀರಾ, ಅದಕ್ಕೋಸ್ಕರ ನೀವು ಪ್ರೇಯರ್ ಮಾಡಿದ್ಮೇಲೆ ಸಹ ಜಾಗ ಬಿದ್ದೋಯ್ತು ಅಂದ್ರೆ ಅದು ದೇವರ ಚಿತ್ತ. ನಮ್ಮಿಂದ ಏನು ಮಾಡಕ್ಕಾಗಲ್ಲ. ಹಲ್ಲೆಲೂಯ. ಹಲ್ಲೆಲೂಯ. ನಾವು ದೇವರ ವಾಕ್ಯನ ಎತ್ಕೊಂಡ್ ಬರ್ತೀವಿ. ನಮ್ಮ ಹತ್ರ ದೇವರ ವಾಕ್ಯ ಕೊಟ್ಟಿದ್ದಾರೆ. ಹಲ್ಲೆಲೂಯ. ತಪ್ಪಾಗಿ ತಿಳ್ಕೊಬಾರ್ದು. ಒಂದೇ ಒಂದು ಮಾತು ಹೇಳ್ತೀನಿ. ನನಗೆ ನಮ್ಮ ಪಾಸ್ಟರ್ ಹೇಳಿದಂತ ಮಾತು, ನಾನು ಒಂದ್ಸಲ ಪ್ರಾರ್ಥನೆ ಮಾಡ್ಬೇಕಾದ್ರೆ ಬರಿದಾಗಿ ಬಂದಿದ್ದೀನಿ, ಬರಿದಾಗಿ ಹೋಗ್ಬಾರ್ದು ದೇವರೇ ಅಂತ ನಾವು ಪ್ರಾರ್ಥನೆ ಮಾಡಿದ್ರಿ. ನಾನು ಒಂದೇ ಒಂದು ವಿಷಯ ಹೇಳ್ತೀನಿ. ಏನಕ್ಕೆ ಅಂದ್ರೆ, ನನ್ನ ಪಾಸ್ಟರ್ ನಮ್ಮ ಹತ್ರ ಹೇಳಿದ್ದು, ಈ ದೇವರ ವಾಕ್ಯ ನಿನ್ನ ಹತ್ರ ಕೊಟ್ಟಿರ್ಬೇಕಾದ್ರೆ ನೀನ್ ಯಾವತ್ತೂ ಬರಿದಾಗಿಲ್ಲ. ಅವ್ರು ಯಾವಾಗಲೂ ನೀನು ತುಂಬಿಸಿ ಇದ್ದಾರೆ, ನೀನು ಬರಿದಾಗಿಲ್ಲ. ದೇವರ ಹತ್ರ ಇಲ್ಲಿ ಬಂದು ಏನ್ ಬೇಕಾದ್ರೂ ಬೇಡ್ಕೋ, ಅದೇ ಬರಿದಾಗಿ ಬಂದಿದ್ದೀನಿ ಅಂತ ಬೇಡ್ಕೋಬೇಡ. ಡೈಲಿ ಆತನು ನಿನ್ನನ್ನು ತುಂಬಿಸ್ತಾನೆ ಇದ್ದಾರೆ. ಆತನ ಕೃಪೆ, ಆತನ ಏನೋ ಶಕ್ತಿಯಿಂದ ನೀವು ಇನ್ನೂ ಜೀವಂತವಾಗಿದ್ದೀರಾ ಅಂದ್ರೆ ಆತನ ಕರುಣೆಯಿಂದ ನಿಮ್ಮನ್ನ ತುಂಬಿಸೇ ಇದ್ದಾರೆ. ನೀವು ಬರಿದಾಗಿ ಬಂದಿಲ್ಲ, ತುಂಬಿಕೊಂಡೇ ಬಂದಿದ್ದೀರಾ. ಆ ತುಂಬಿ ಆರಾಧಿಸಿ, ಆತನನ್ನ ಆರಾಧಿಸಿ ಮಾಡಿ. ಹಲ್ಲೆಲೂಯ. ಹಲ್ಲೆಲೂಯ. ವಾಕ್ಯ ಅರ್ಥ ಆಯ್ತಾ? ವಾಕ್ಯ ಅರ್ಥ ಆದವರು ಮೊಣಕಾಲು ಹಾಕಿ, ವಾಕ್ಯ ಅರ್ಥ ಆದವರು ಮೊಣಕಾಲು ಪ್ರಾರ್ಥನೆ ಮಾಡಲ್ಲ, ಮೊಣಕಾಲು ಹಾಕಿ ಪ್ರಾರ್ಥನೆ ಮಾಡಿ. ನಿಮ್ಮ ಪ್ರಾರ್ಥನೆಗೆ ಜಯ.